ಅವರನ್ನ ಬರಮಾಡ್ಕೊಳ್ಳೋಣ. ಜೋರ ಚಪ್ಪಾಳಿಯೊಂದಿಗೆ ಸ್ವಾಗತ ಶ್ರೀ ನಾಗರಾಜ್ GS ರವರಿಗೆ. ನಾಗರಾಜ್ರವರು ಕೂಡ ಅಷ್ಟೇ ಪ್ರಸನ್ನ ಥಿಯೇಟರ್ನಲ್ಲಿ ಬಹಳ ನಿಷ್ಠೆಯಿಂದ ಕಾರ್ಯನಿರ್ವಹಿಸ್ತಾ ಇರುವಂಥವ್ರು. ಧನ್ಯವಾದಗಳು ಸರ್. ಲೋಕೇಶ್ ಅವರು ವೇದಿಕೆ ಮೇಲೆ ಬರಬೇಕು, ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ. ಪ್ರೀತಿಯ ಸ್ವಾಗತ ಲೋಕೇಶ್ ರವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀವಿ. ಅಶ್ವಥ್ ನಾರಾಯಣ್ ರವರು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ. ಲೋಕೇಶ್ ಅವರಿಗೆ ಧನ್ಯವಾದಗಳು. ಹಾಗೆ ಅಶ್ವಥ್ ನಾರಾಯಣ್ ಅವರು ನಮ್ಮ ಜೊತೆ ವೇದಿಕೆಯಲ್ಲಿ. ಇನ್ನು ವೇದಿಕೆಗೆ ನಾಗರಾಜ್ N ಅವರು ಬರಬೇಕಾಗಿ ವಿನಂತಿಸ್ಕೊತಾ ಇದ್ದೀನಿ. ಶ್ರೀ ನಾಗರಾಜ್ N ರವರು. ಧನ್ಯವಾದಗಳು ಅಶ್ವಥ್ ಸರ್. ನಾಗರಾಜ್ N ರವರು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಮೂರ್ತಿ ಅವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ. FM ಮೂರ್ತಿ ಅವರು ವೇದಿಕೆಯಲ್ಲಿ ಈಗ ಜೊತೆಯಾಗಲಿದ್ದಾರೆ. ಮೂರ್ತಿ ಅವರು, ಅವ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀವಿ. ಪದ್ಮನಾಭ್ ಅವರು ವೇದಿಕೆಯಲ್ಲಿ ಜೊತೆಯಾಗಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ. ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಮೂರ್ತಿ ಅವರಿಗೆ ಧನ್ಯವಾದಗಳು. ಹಾಗೂ ವೇದಿಕೆಗೆ ಬರಮಾಡ್ಕೊಳ್ಳೋಣ ಶ್ರೀ ಪದ್ಮನಾಭ್ ಅವರನ್ನ. ಧನ್ಯವಾದಗಳು ಸರ್. 50 ವರ್ಷಗಳ ಈ ಸಂಭ್ರಮದಲ್ಲಿ ನಿಮ್ಮ ಪಾಲು ದೊಡ್ಡದಾಗಿದೆ. ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಶ್ರೀ ರಾಜ KV ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ. ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಶ್ರೀ ರಾಜ K ರವರು. ಮೂರ್ತಿ ಅವರು ಇದೀಗ ವೇದಿಕೆಯನ್ನು ಅಲಂಕರಿಸಬೇಕು. ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಶ್ರೀ ಮೂರ್ತಿ ಅವರು. ಧನ್ಯವಾದಗಳು. ಹಾಗೂ ಪೆದ್ದಣ್ಣ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ಕೊತಾ ಇದ್ದೀನಿ. 50 ವರ್ಷಗಳ ಪ್ರಸನ್ನ ಥಿಯೇಟರ್ನ ಈ ಸಂಭ್ರಮದ ಆಚರಣೆಯಲ್ಲಿ ಪೆದ್ದಣ್ಣ ಅವರು ಬಹಳ ವರ್ಷಗಳಿಂದ ಕೆಲಸ ಮಾಡಿದ್ದಾರೆ. ಅವರ ಈ ಸೇವೆಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲಾಗ್ತಾ ಇದೆ ವೇದಿಕೆಯಲ್ಲಿ. ಮತ್ತೊಮ್ಮೆ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಧನ್ಯವಾದಗಳನ್ನು ತಿಳಿಸ್ತಾ ವೇದಿಕೆ ಮೇಲಿರುವಂಥ ಗಣ್ಯರಲ್ಲಿ ಒಂದು ಚಿಕ್ಕ ಎಕ್ಸಸೈಸ್ ಮಾಡಿಸ್ಬೇಕಾಗತ್ತೆ. ದಯವಿಟ್ಟು ಆಸೀನರಾಗಿ ಮತ್ತೆ ವೇದಿಕೆಗೆ ಕರಿತೀನಿ.